ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಹಾಗೂ ಕಲ್ಯಾಣ ಮಂಟಪ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಇದರ ಬಗ್ಗೆ? ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರ ದಾಸನಪುರ ಹೋಬಳಿಯ ಮಲ್ಲಸಂದ್ರ ಗ್ರಾಮ ನನಗೆ ಅತ್ಯಂತ ಬೇಕಾಗಿರ್ತಕ್ಕಂಥ ಗ್ರಾಮ. ಪ್ರತಿ ವರ್ಷ ಯುಗಾದಿಗೆ ಮೊದಲು ಒಂದು ವಾರಕ್ಕೆ ಮೊದಲು ಇಲ್ಲಿನ ಜಾತ್ರಾ ಮಹೋತ್ಸವ ಭಾಳ ಅದ್ಧೂರಿಯಿಂದ 100 ವರ್ಷಗಳಿಂದ ಮಾಡ್ಕೊಂಬರ್ತಾ ಇರ್ತಕ್ಕಂಥದ್ದು. ಇಡೀ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ರಥೋತ್ಸವ ಕೂಡ ಸೇರ್ತಾಯಿದ್ರು. ನಾನು ಭಾಳಷ್ಟು ಸರಿ ಬಂದಿದ್ದೀನಿ. ಆದರೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಾಗೆ ಒಂದು ಕಲ್ಯಾಣ ಮಂಟಪದ ಉದ್ಘಾಟನೆ ಇದೆ, ತಾವು ಬರಬೇಕು ಅಂತ ಹೇಳಿದ್ರು. ಇವತ್ತು ನಮಗೆ ಅಸೆಂಬ್ಲಿ ಇದ್ದರೂ ಕೂಡ ನನ್ನ ಕ್ಷೇತ್ರದ ಕಾರ್ಯಕ್ರಮ, ನಾನು ಬರ್ತೀನಿ ಅಂತ ಹೇಳಿದ್ರೆ ಒಂದು ಅರ್ಧ ಗಂಟೆ ತಡ ಆಯಿತು. ಪೂಜ್ಯರು ಕೂಡ ಬಂದು ಉದ್ಘಾಟನೆಯನ್ನು ಕೂಡ ಮಾಡೋಗಿದ್ದಾರೆ. ಆದರೆ ನನಗೆ ಕಲ್ಪನೆ ಇರಲಿಲ್ಲ ಇಷ್ಟು ದೊಡ್ಡ ಚೌಲ್ಟ್ರಿಯನ್ನು ಮಾಡ್ತಾರೆ ಅಂಥೇಳಿ. ಇಡೀ ಗ್ರಾಮಸ್ಥರು ಮತ್ತು ಇಲ್ಲಿನ ಯುವಕರು ಎಲ್ಲರೂ ಸೇರಿ ಇಷ್ಟು ಭಾಳ ಬೃಹತ್ತಾದಂಥ ಕಲ್ಯಾಣ ಮಂಟಪವನ್ನು ಇವತ್ತು ಲೋಕಾರ್ಪಣೆಯನ್ನು ಮಾಡಿ ಈ ಭಾಗದ ಜನಗಳಿಗೆ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದ್ದಾರೆ. ಬಹುಶಃ ಇದೇನಾದರೂ ಸಿಟಿಯಲ್ಲಿ ಇದ್ದಿದ್ದರೆ ಈ ಕಲ್ಯಾಣ ಮಂಟಪ 10 ಲಕ್ಷ ಕಡಿಮೆ ಏನು ಇರ್ತಾ ಇರಲಿಲ್ಲ. ಆದರೆ ಭಾಳ ಕಡಿಮೆ ದರದಲ್ಲಿ ಈ ಭಾಗದ ಜನಗಳಿಗೆ ಅನುಕೂಲ ಆಗಲಿ ಅಂಥೇಳಿ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಸಂತೋಷವಾದಂಥ ವಿಚಾರ. ಇವತ್ತು ಬಡವರು ಚೆನ್ನಾಗಿ ಮದುವೆ ಮಾಡಬೇಕು ಅಂತ ಅನ್ಕೊತಾರೆ, ಆದರೆ ಅವ್ರಿಗೆ ಸಾಧ್ಯ ಇರಲಿಲ್ಲ. ಬಹುಶಃ ಈ ಒಂದು ಕಲ್ಯಾಣ ಮಂಟಪ ಆದಮೇಲೆ ಅವರ ಕನಸು ಏನಿತ್ತು ಅದು ನನಸಾಗ್ತದೆ. ಮತ್ತು ನಾವು ಕೂಡ ಒಂದು ದೊಡ್ಡ ಚೌಲ್ಟ್ರಿಯಲ್ಲಿ ಮದುವೆ ಮಾಡಿದ್ವಿ ಅಂತಕ್ಕಂಥ ಒಂದು ಅವ್ರಿಗೆ ಆತ್ಮಸಂತೋಷ ಕೂಡ ಸಿಗ್ತದೆ. ಈ ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿದಂಥ ಮಲ್ಲಸಂದ್ರದ ಎಲ್ಲ ಹಿರಿಯರಿಗೂ, ಯುವಕರಿಗೆ ಮತ್ತು ಇದಕ್ಕೆ ಸಹಕಾರವನ್ನು ಕೊಟ್ಟ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.